ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು 2 ದಿನದ ವಿಡಿಯೋನ ಕಂಟಿನ್ಯೂಷನ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಾತ್ರೆ ಆಗಿ ಮಾರನೇ ದಿನ ನಾವೇನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ಕೊಬರ್ತೀನಿ. ಬನ್ನಿ. ಇವತ್ತು ಬೆಳಗ್ಗೆನೇ ನಮ್ಮ ಅಮ್ಮಂಗೆ ಕಾಫಿ ಕುಡಿದೆ, ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಕಾಫಿ ಕುಡಿದ್ಮೇಲೆ ಟಿಫಿನ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊತಾರೆ. ಫಸ್ಟ್ ನಾನು ಹಿಂದ್ಗಡೆ ಬಂದುಬಿಟ್ಟು ಹೇಗಿದೆ ಎಲ್ಲ ಕಡೆ ಅಂತ ಹೇಳಿಬಿಟ್ಟು ಗಿಡಗಳನ್ನೆಲ್ಲ ನೋಡಿಕೊಂಡು ಒಂದು ರೌಂಡು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಒಳಗಡೆ ಬಂದೆ. ನಮ್ಮಮ್ಮ ಕಾಫಿ ಮಾಡಿಬಿಟ್ಟು ಎಲ್ಲರಿಗೂ ಕಾಫಿ ಕೊಡ್ತಾಯಿದ್ರು. ಹಾಗೆ ಹೊರಗಡೆ ಬಂದು ನೋಡೋಷ್ಟೊತ್ತಿಗೆ ಅಮ್ಮ ಎಲ್ಲ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಾಗಿಲು ಸಾರಿಸಿ ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿತ್ತು. ಮುಂದ್ಗಡೆ ನೋಡಿ ಗಿಡದಲ್ಲಿ ತುಳಸಿ ಗಿಡನ ಎಲ್ಲ ನಮ್ಮ ಹುಡುಗರು ಅಥರ್ವ ಅದ್ವಿಕಾ ಸೇರಿ ಎಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಹಾಗೆ ನಮ್ಮ ಅತ್ತಿಗೆ ಆಲೂಗಡ್ಡೆ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ದೋಸೆ, ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡೋಕ್ಕೆ ಇವತ್ತು ರೆಡಿ ಮಾಡ್ಕೊಂಡಿದ್ರು. ಹಾಗೆ ನಮ್ಮ ಅಥರ್ವ ಅದ್ವಿಕನ ಜಾತ್ರೆ ಮಾಡಿದ್ರಲ್ವ, ಜಾತ್ರೆಲಿ ತಗೊಂಡಿರೋ ಐಟಮ್ಸಲ್ಲಿ ಆಟ ಆಡ್ತಾಯಿದ್ರು. ಹಾಗೆ ಬಬಲ್ ತಗೊಂಡು ಬಬಲಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗೆ ಇವರು ಇಬ್ಬರು ಆಟ ಆಡ್ತಾ ಇದ್ದಾರೆ ಅಂದರೆ ಒಬ್ಬರು ಕಾವಲಾಗಿ ಇರಲೇಬೇಕು. ಯಾಕಂದರೆ ಹುಡುಗರು ಸಣ್ಣ ಮಕ್ಕಳಾಗಿರೋದ್ರಿಂದ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಗೊತ್ತಾಗಲ್ಲ. ಹಾಗಾಗಿ ನಮ್ಮ ಮನೆಯವರು ಅವ್ರು ನೋಡಿಕೊಂಡು ಹೊರಗಡೆ ನಿಂತಿದ್ರು. ಒಳಗಡೆ ಟಿಫಿನಿಗೆಲ್ಲ ರೆಡಿ ಆಗ್ತಾ ಇದೆ. ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ನಿನ್ನೆ ಅಮ್ಮ ದೋಸೆ ಹಿಟ್ಟು ರೆಡಿ ಮಾಡಿಟ್ಟಿತ್ತು. ದೋಸೆ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ತಿಂತಾ ಇರೋದೆ ಸೂಪರಾಗಿರುತ್ತೆ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ, ಹಾಗೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ವಾವ್ ಅನ್ನೋ ಥರ ಇರುತ್ತೆ. ಹಾಗೆ ನನಗೂ ಎಷ್ಟೊತ್ತಿಗೆ ದೋಸೆ ಕೊಡ್ತಾರೋ ಅಂತ ಅನಿಸ್ತಾ ಇತ್ತು. ಹಾಗಾಗಿ ಬೇಗ ಬೇಗ ಪಲ್ಯ ಮಾಡಲಿ ಅಂತ ಹೇಳಿ ನಾನು ಕಾಯ್ಕೊಂಡು ಕೂತಿದ್ದೆ. ಹಾಗೆ ನಮ್ಮಮ್ಮ ಚಟ್ನಿ ಮಾಡೋಕ್ಕೆ ಅಂತ ಹೇಳಿ ಕಾಯಿ ತುರಿತಾ ಇದ್ದಾರೆ. ಕಾಯಿ ತುರಿತಾ ಇದ್ದರು. ಏನು ಅದೇ ಟೈಮಲ್ಲಿ ನೀರು ಬಿಟ್ಬಿಟ್ರು. ಕುಡಿಯೋಕ್ಕೆ ನೀರು ಇಟ್ಕೊಳ್ಳೋಣ ಅಂತ ಹೇಳಿ ನಮ್ಮಮ್ಮ ಹೊರಗಡೆ ಬಂದುಬಿಟ್ಟು ಕುಡಿಯೋಕ್ಕೆ ನೀರು ಹಿಡ್ಕೊಂಡು ಪೈಪ್ ಹಾಕ್ತಾ ಇದ್ದಾರೆ. ಹಾಗೆ ಸರಿ ಇನ್ನೇನು ಸ್ವಲ್ಪ ಲೇಟ್ ಆಗುತ್ತೆ ಟಿಫಿನ್ ಅಂತ ಹೇಳಿ ನಾನು ಹೊರಗಡೆ ಒಂದು ರೌಂಡ್ ಬಂದೆ. ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ಅಂತ ಹೇಳಿ. ಒಂದು ಕಡೆ ನಮ್ಮ ಕಾರು, ಒಂದು ಕಡೆ ಅಣ್ಣನ ಕಾರು ಅಕ್ಕಪಕ್ಕ ನಿಂತಿದೆ. ಹಾಗೆ ಚಟ್ನಿಗೆ ರೆಡಿ ಆಯಿತು. ಸರಿ ನಮ್ಮಮ್ಮನ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಾನೇ ಚಟ್ನಿ ಮಿಕ್ಸಿ ಹಾಕಿ ಚಟ್ನಿ ರೆಡಿ ಮಾಡಿದೆ. ಹಾಗೆ ನಮ್ಮ ಅತ್ತಿಗೆ ಈಗ ಆ ಕಡೆ ಪಲ್ಯ ಒಗ್ಗರಣೆ ಹಾಕ್ತಾಯಿದ್ದಾರೆ. ನಮ್ಮ ಅದ್ವಿಕಂಗೆ ಹಸುವಾಗಿದೆ ಅಂಥೇಳಿ ನಮ್ಮ ಅಕ್ಕ ಒಂದು ದೋಸೆ ಹಾಕ್ಕೊಂಡು ಹೋಗೋಕ್ಕೆ ಬಂದಿದ್ದಾಳೆ. ನೋಡಿ ನಾನು ಮಿಕ್ಸಿ ಹಾಕ್ತಾಯಿದ್ದೀನಿ ಚಟ್ನಿ. ಆಲ್ರೆಡಿ ಇಲ್ಲಿ ಪಲ್ಯ ಕೂಡ ರೆಡಿ ಆಗ್ತಾಯಿದೆ. ನಮ್ಮಮ್ಮ ಕಾಫಿ ಮಾಡಿಕೊಡ್ತೀನಿ ಅಪ್ಪಾಜಿಗೆ ಫಸ್ಟು ಅಂತೇಳಿ ಕಾಫಿ ಇಟ್ಟರು. ಕಾಫಿ ಆಗ್ತಿದ್ದಂಗೆ ದೋಸೆ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಅವ್ರು ಮಾಡ್ಕೊಡೋ ತನಕ ನಂಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನೇ ದೋಸೆ ಹಾಕ್ಕೊಂಡು ಬಿಡೋಣ ಅಂತೇಳಿ ನಾನು ಕೂಡ ದೋಸೆ ಹಾಕ್ಕೊಂಡು ತಿಂದೆ. ಹಾಗೆ ನಮ್ಮ ಅಣ್ಣಂಗೆ ಕೂಡ ಹಸಿವಾಗಿತ್ತು. ನಮ್ಮ ಅತ್ತಿಗೆ ಸರಿ ನಾನೇ ಎಲ್ರಿಗೂ ದೋಸೆ ಹಾಕ್ಕೊಡ್ತೀನಿ ಅಂಥೇಳಿ ದೋಸೆ ಹಾಕ್ತಾ ಇದ್ದಾರೆ. ನಮ್ಮನೆ ತುಂಬ ಜನ ಆಗಿರೋದ್ರಿಂದ ಈಗ ಜಾತ್ರೆ ಬೇರೆ ಅಲ್ವಾ, ಹಾಗಾಗಿ ಅಡುಗೆ ಮನೆಯಲ್ಲಿ ನಾನ್ ಸ್ಟಾಪ್ ಅಡುಗೆ ಮಾಡಿ ಹೋಟೆಲ್ ಆಗಿಬಿಟ್ಟಿದೆ. ಎಲ್ಲ ಜಾಸ್ತಿ ಹರಟಿಕೆ ಆಗಿಬಿಟ್ಟಿದೆ. ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಅಂದರೆ ಇದೆಲ್ಲ ಕಾಮನ್ನೇ ಆಗಿರುತ್ತೆ. ಹಾಗಾಗಿ ನಾವು ತಲೆ ಕೆಡಿಸಿಲ್ಲ. ಎಲ್ಲ ಊರಿಗೆ ಹೋದ್ಮೇಲೆ ಮತ್ತೆ ಎಲ್ಲ ನೀಟಾಗಿ ಕ್ಲೀನ್ ಮಾಡೋದಿದ್ದಿದ್ದೆ ಅಂತ ಹೇಳಿ ಇದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ದೋಸೆ ಮಾಡಿ ದೋಸೆಗೆ ಚಟ್ನಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಹಾಗೆ ಪಲ್ಯ ಹಾಕಿ ಅದನ್ನು ರೋಸ್ಟ್ ಮಾಡ್ಕೊಂಡು ತಿಂತಾ ಇದ್ದರೆ ಹೋಟೆಲಲ್ಲಿ ತಿಂದಿರ್ತೀರಲ್ವ ಅದಕ್ಕಿಂತ ಸೂಪರಾಗಿತ್ತು. ಇವತ್ತಿನ ದೋಸೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ನನಗಂತೂ ತುಂಬ ಇಷ್ಟ. ನಮ್ಮೂರಲ್ಲಿ ನಮ್ಮ ಮನೇಲಿ ಮಾಡೋ ದೋಸೆ ಅಂದರೆ ಸಖತ್ತಾಗಿತ್ತು. ನೋಡಿ ಹೇಗೆ ಬಂದಿದೆ ಅಂಥೇಳಿ. ಎಷ್ಟು ರೋಸ್ಟ್ ಆಗಿದೆ ಅಂದರೆ ಸಖತ್ ಟೇಸ್ಟಾಗಿ ರೋಸ್ಟಿಯಾಗಿ ಹೋಟೆಲಲ್ಲಿ ಹೇಗಿರುತ್ತೋ ಆಲ್ಮೋಸ್ಟ್ ಅಷ್ಟೊಂದು ರೋಸ್ಟ್ ಇಲ್ಲ ಅಂದ್ರೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಹೋಟೆಲ್ ದೋಸೆ ಥರನೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿತ್ತು. ಹೀಗೆ ಒಂದು ಕಡೆ ಮಸಾಲೆ ಹಾಕಿ ಇನ್ನೊಂದು ಕಡೆ ಫೋಲ್ಡ್ ಮಾಡಿದ್ರೆ ಸಾಕು. ಎರಡು ಕಡೆನೂ ಮಸಾಲೆ ಇದ್ದಂಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಟಿಫಿನ್ ಎಲ್ಲ ತಿಂದ್ಬಿಟ್ಟು ಹೀಗೆ ಇವರು ನಾಳೆ ಊರಿಗೆ ಹೋಗಬೇಕು ಅಂತ ಇದ್ದರು. ಹಾಗಾಗಿ ಎಲ್ಲರೂ ಊರಿಗೆ ಹೊರಟಿದ್ವಿ. ಸ್ವಲ್ಪ ಐಟಮ್ಸ್ ತಗೊಬರೋಣ ಅಂತ ಹೇಳಿ ರಿಪ್ಪನ್ಪೇಟೆಗೆ ಹೊರಡ್ತಾ ಇದ್ದಾರೆ. ರಿಪ್ಪನ್ಪೇಟೆ ಶಾಪಿಂಗ್ ಮಾಲಿಗೆ ಹೋಗ್ಬಿಟ್ಟು ಸ್ವಲ್ಪ ಐಟಮ್ಸ್ನ ತೊಗೊಂಡು ಬರೋದಿದೆ ಅಂತ ಹೇಳಿ ಹೊರಟರು. ಹಾಗೆ ಎಲ್ಲರೂ ಹೊರಟರು. ನಾನು ನಮ್ಮಮ್ಮ ಮಾತ್ರ ಇದ್ವಿ. ಮಕ್ಕಳು ಮರಿ ಎಲ್ಲರೂ ಹೋದರು. ಹೋಗ್ಬಿಟ್ಟು ಒಂದು ಶಾಪಿಂಗ್ ಮಾಡ್ಕೊಬರ್ತೀನಿ ಅಂತ ಹೇಳಿದರು. ಸರಿ ಬನ್ನಿ ಏನೇನು ತಗೊಬಂದಿದ್ದಾರೆ, ಏನೇನು ತಗೊಬರ್ತಾರೆ ಅಂತ ಹೇಳಿ ನೋಡೋಣ. ಅವ್ರನ್ನ ಕಳಿಸ್ಬಿಟ್ಟು ನಾವು ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಮಾಡ್ಕೊಳೋಷ್ಟೊತ್ತಿಗೆ ರಿಟರ್ನ್ ಕೂಡ ಬಂದರು ಅವರು. ಅವ್ರಿಗೆ ಹೋಗಿ ಬರೋಷ್ಟೊತ್ತಿಗೆ ಸಾಕಾಗೋಯ್ತು. ಯಾಕಂದರೆ ಹುಡುಗರು ಮಕ್ಕಳು ಕರ್ಕೊಂಡು ಹೋದರೆ ಇದೆ ಅಲ್ವಾ ತುಂಬ ಕಷ್ಟ. ಅದರಲ್ಲೂ ನಮ್ಮ ಅಥರ್ವನ ಕರ್ಕೊಂಡು ಹೋಗ್ಬಿಟ್ರೆ ಅಂತೂ ಹುಲಿ ಹಿಡ್ದಂಗೆ ಆಗುತ್ತೆ. ಆ ಹುಲಿನಾದರೂ ಹಿಡ್ಕೊಬೋದು, ನಮ್ಮ ಅಥರ್ವನ ಹಿಡಿಯೋಕ್ಕಾಗಲ್ಲ ಅನ್ನಷ್ಟು ಟಾರ್ಚರ್ ಕೊಡ್ತಾನೆ. ಹಾಗಾಗಿ ಅವ್ನು ಬೇಡ ಮನೇಲಿ ಬಿಟ್ಟೋಗ್ರಿ ಅಂದ್ರೂ ಪಾಪ ಅವನೊಬ್ಬನೇ ಆಗ್ತಾನಲ್ಲ ಅಂತ ಹೇಳಿಬಿಟ್ಟು ಇರಲಿ ಪರವಾಗಿಲ್ಲ ನೋಡ್ಕೊತೀವಿ ಅಂತ ಹೇಳಿ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ಯಾರ್ಯಾರಿಗೆ ಏನೇನು ಬೇಕೋ ಸ್ವಲ್ಪ ಐಟಮ್ಸ್ನ ತೊಗೊಳೋದಿತ್ತು ಅಂತ ಹೇಳಿದ್ನಲ್ವ, ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದರು. ಹಾಗೆ ಇವತ್ತಿನ ಮಧ್ಯಾಹ್ನಕ್ಕೆ ಊಟಕ್ಕೆ ಏನು ಮಾಡೋಣ
ಅಂತ ಹೇಳಿ ಅನ್ಕೊತಾ ಇದ್ರು. ಇವತ್ತು ನಾವು ತುಂಬ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇವಾಗ ಐಟಮ್ಸ್ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಒಂದು ಕಾಯಿ ಗೊಜ್ಜು ಅಂತ ಮಾಡ್ತಾರೆ, ಆ ಥರ ಅಡುಗೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ರು. ನಮಗಂತೂ ತುಂಬ ಇಷ್ಟ, ನಾನ್ ವೆಜ್ಗಿಂತನೂ ಅದು ಗೊಜ್ಜು ಅಂದರೆ ಇಷ್ಟ. ಅದಕ್ಕೆ ಒಣಮೀನು ಸುಟ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಾನಂತೂ ಚಿಕನ್ ಮಟನ್ ಸಾಂಬಾರು ಕೂಡ ಇಷ್ಟೊಂದು ತಿನ್ನಲಿಲ್ಲ, ಆ ಥರ ಊಟ ಮಾಡಿಬಿಟ್ಟೆ. ಇದರಲ್ಲಂತೂ ಸಖತ್ತಾಗಿತ್ತು. ಹಾಗೆ ನಮ್ಮಮ್ಮ ಅದಕ್ಕೆ ಹಪ್ಪಳ ಕರೆದ್ರು, ನಮ್ಮಕ್ಕ ಅದಕ್ಕೆ ಒಣಮೀನು ಸುಟ್ಕೊಟ್ಲು. ಸಖತ್ತಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿ ಊಟ ಮಾಡಿಬಿಟ್ಟೆ. ಊಟ ಮಾಡಿ ಹೊಟ್ಟೆ ಫುಲ್ ಲೋಡಾಗಿಬಿಟ್ಟು ಯಾವ ನಾನ್ ವೆಜ್ ತಿಂದಾಗೂ ವಾಕಿಂಗ್ ಮಾಡಿರಲಿಲ್ಲ, ಈ ಊಟ ಮಾಡಿದಾಗ ವಾಕಿಂಗ್ ಮಾಡೋ ಹಾಗಾಗೋಯ್ತು ನನಗೆ. ಹಾಗೆ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ, ನಾನಂತೂ ಫಸ್ಟ್ ಊಟ ಮಾಡಿಬಿಟ್ಟೆ. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಬೇಗ ಬೇಗ ಸ್ವಲ್ಪ ಹೊಟ್ಟೆ ಹಸಿವಾಗುತ್ತೆ, ಹಾಗಾಗಿ ಟೈಮಿಗೆ ಸರಿಯಾಗಿ ಯಾವಾಗ ಹಸಿವಾಗುತ್ತೋ ಎಲ್ಲರನ್ನೂ ಕಾಯೋದಿಲ್ಲ, ಹಾಗಾಗಿ ನಾನು ಬೇಗ ಊಟ ಮಾಡಿ ಮುಗಿಸ್ದೆ. ಅವರೆಲ್ಲ ಈಗ ಊಟ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಮನೇಲಿ ನಮ್ಮ ಚಂದ್ರಮಾಮ ಕೂಡ ಬಂದಿದ್ದರು, ಹಾಗೆ ಅಶೋಕಣ್ಣ ಇದ್ದಾರೆ. ಹಾಗೆ ಮಾತಾಡ್ತಾ ಏನೇನೋ ಹೊಸ ಕಾರ್ ತೊಗೊಂಡಿದ್ದೀರಾ, ಕಾರ್ ಬಗ್ಗೆ ತೋರಿಸಿದ್ರಿ, ಕಾರ್ ಬಗ್ಗೆ ಹೇಳಿದ್ರಿ, ತಿನ್ನಕ್ಕೆ ಮಾತ್ರ ಸ್ವೀಟ್ ಕೊಡಲಿಲ್ಲ ನೀವು, ಹಾಗೆ ಕಳಿಸ್ಬಿಟ್ರಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಹಾಗೆ ನಾನು ನಮ್ಮ ಅಥರ್ವ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವಿ. ಹಾಗೆ ಸಂಜೆ ಟೈಮಲ್ಲಿ ಇನ್ನೇನು ನಾಳೆ ಊರಿಗೆ ಹೋಗಬೇಕಲ್ಲ, ಎಲ್ಲ ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಈ ಟೈಮ್ ಪಾಸಿಗೋಸ್ಕರ ಕಾರ್ಡ್ಸ್ ಆಡ್ತೀವಿ ನಮ್ಮ ಮನೆಯಲ್ಲಿ ನಾವು. ಅದ್ವಿಕನ ಮಾಮ ನಿನ್ನ ಹಣೆ ಮೇಲೆ ನಾನು ಬರೀತೀನಿ ಅಂತ ಹೇಳ್ಬಿಟ್ಟು 1 2 3 ಬರೀತೀನಿ ಅಂತ ಬರೆಯೋಕ್ಕೆ ಹೋಗಿದ್ದಾಳೆ. ಬೇಡ ನಿಮ್ಮ ಅಮ್ಮನ ಹಣೆ ಮೇಲೆ ಬರಿ ಅಂತ ಹೇಳಿ ಕಳಿಸಿದ್ದಕ್ಕೆ ಸರಿ ನನ್ನ ಹಣೆ ಮೇಲೆ ಬರ್ಕೊತೀನಿ ಅಂತ ಬರ್ಕೊತಾ ಇದ್ದಾಳೆ. ಸರಿ ಇಷ್ಟೆಲ್ಲ ಆಟ ಆಡ್ಕೊಂಡು ಸರಿ ಇವಾಗ ಒಂದು ದೃಷ್ಟಿ ತೆಗೆಯೋಣ ಅಂತ ಹೇಳ್ಬಿಟ್ಟು, ಹಾಗೆ ದೃಷ್ಟಿ ಆಗಿರುತ್ತೆ ಅಲ್ಲಿ ಇಲ್ಲಿ ತಿರುಗಿ ಅಂತ ಹೇಳಿ ದೃಷ್ಟಿ ತೆಗೆಯೋಕ್ಕೆ ನಮ್ಮಮ್ಮ ಅದ್ವಿಕಾ ಅಣ್ಣ ಅದಕ್ಕೆನೆಲ್ಲ ಕೂರಿಸಿ ದೃಷ್ಟಿ ತೆಗಿತಾ ಇದ್ದಾರೆ. ಅಲ್ಲಿ ಹಿಂದ್ಗಡೆ ನಮ್ಮ ಮನೇಲಿ ಎಲ್ಲ ಗ್ಯಾಸಲ್ಲಿ ಅಡುಗೆ ಮಾಡೋದ್ರಿಂದ ಕೆಂಡ ಸಿಗೋದಿಲ್ಲ, ಅದಕ್ಕೋಸ್ಕರ ದೃಷ್ಟಿ ತೆಗೆಯೋಕ್ಕೋಸ್ಕರನೇ ಕೆಂಡನ ಮಾಡಿಬಿಟ್ಟು ಹಿಂದ್ಗಡೆ ಕತ್ಲಾಗಿದೆ ಅಲ್ಲೇ, ಹಾಗಾಗಿ ವಿಡಿಯೋ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಅಲ್ಲಿ ದೃಷ್ಟಿ ತೆಗಿತಾ ಇದ್ದಾರೆ. ಕೆಂಪಾಗಿಬಿಟ್ಟಿದೆ ನೀರು, ಈ ಥರ ಕೆಂಪಾದರೆ ದೃಷ್ಟಿ ಜಾಸ್ತಿ ಆಗಿದೆ ಅಂತ ಹೇಳಿ ಅರ್ಥ. ಹಾಗೆ ನಮ್ಮ ಅಥರ್ವ ನೋಡಿ ಅದ್ವಿಕಾ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾಳೆ ಊರಿಗೆ ಹೋಗೋದು ಅಂತ ಹೇಳಿಬಿಟ್ಟು ಇಲ್ಲೇ ಸ್ವಲ್ಪ ಡ್ಯಾನ್ಸ್ ಮಾಡು ಅಂತ ಹೇಳಿ ನಮ್ಮಮ್ಮ ಹಾಡಾಕಿ ಬಿಟ್ಟಿದ್ದಾರೆ. ಇಬ್ಬರು ಹುಡುಗರು ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಬಾರೋ ಅಥರ್ವ ಬಾರೋ ಅದ್ವಿಕಾ ಅಂತೇಳಿ ಇಬ್ಬರು ಚೆನ್ನಾಗಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಣ್ಣ ತಂಗಿ. ಅವರು ಆಟ ಆಡೋದು ತಡ ಇಲ್ಲ, ಹೊಡೆದಾಡ್ಕೊಳೋದು ತಡ ಇಲ್ಲ, ಇಬ್ಬರು ತೀಟೆ ಮಾಡ್ಕೊಳೋದು ಇದಿಲ್ಲ, ಆ ಥರ ಆಟ ಆಡ್ತಾರೆ, ಹೊಡೆದಾಡ್ತಾರೆ, ತೀಟೆ ಮಾಡ್ತಾನೆ ಇರ್ತಾರೆ. ಹಾಗೆ ಬೆಳಗ್ಗೆ ಅರ್ಧೆ ಬಿಡ್ತು ಮಲ್ಕೊಂಡಿದ್ವಿ. ನಮ್ಮ ಅಕ್ಕರು ಫಸ್ಟು ಟ್ರೈನಿಗೆ ಹೊರಡೋಕ್ಕೆ ರೆಡಿಯಾಗಿದ್ದಾರೆ, ಅವ್ರನ್ನ ಕಳಿಸ್ಬಿಟ್ಟು ನಾವು ಕೂಡ ಹೋಗಬೇಕು. ಹಾಗೆ ನಮ್ಮ ಅಕ್ಕಪಕ್ಕ ಮನೆಯವರು ಕೂಡ ಹೊರಟಿದ್ರು ಊರಿಗೆ. ಎಲ್ಲರೂ ಸೇರಿಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿಂದ ಟ್ರೈನ್ ಬರುತ್ತೆ ನಮ್ಮ ಮನೆ ಎದುರುಗಡೆನೆ, ಅಲ್ಲಿಂದ ಹಾಗೆ ಕಳಿಸ್ಕೊಡೋದು. ಹೇಗೆ ಎಲ್ಲರೂ ಇದ್ದಾರಲ್ಲ ಒಂದು ವೀಡಿಯೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ವೀಡಿಯೋ ತೊಗೊತಾ ಇದ್ದೀನಿ. ನೋಡಿ ಇಷ್ಟು ಜನ ಇದ್ದಾರೆ, ಅದರಲ್ಲಿ ನಮ್ಮ ಅಕ್ಕ ಬಾವ ಅದ್ವಿಕನ ಕಳ್ಸೋಕ್ಕೆ ನಾವು ಬಂದಿದ್ವಿ. ಅವ್ರು ಹೋಗ್ತಿದ್ದಂಗೆ ನಾವು ಕೂಡ ಹೊರಡಬೇಕು. ಊರಿಗೆ ಬಂದು ನಾವು 8 ದಿನ ಆಗಿತ್ತು. ಎಷ್ಟು ಬೇಗ ಕಳೀತಪ್ಪ ದಿನಗಳೆಲ್ಲ ಅಂತ ಅನಿಸುತ್ತೆ. ಅಮ್ಮನೂರಿಗೆ ಹೋದರೆ ದಿನ ಕಳಿಯೋದೇ ಗೊತ್ತಾಗಲ್ಲ, ಅಷ್ಟು ಬೇಗ ದಿನಗಳೆಲ್ಲ ಕಳೆದೋಗ್ಬಿಡುತ್ತೆ. ಜಾತ್ರೆ ಕೂಡ ಆಗಿ 1-2 ದಿನ ಎಕ್ಸ್ಟ್ರಾನೇ ಆಗೋಯ್ತು, ಇಷ್ಟು ದಿನ ಆಗೋಯ್ತು. ಅವ್ರನ್ನ ಊರಿಗೆ ಕಳಿಸಿ ನಾವು ಕೂಡ ಇನ್ನು ಹೊರಡಬೇಕು. ಈಗ ಟೈಮ್ ಬಂದು 7 ಗಂಟೆನ 7:15 ಆಗಿದೆ ಅಷ್ಟೇ. ನಾವು 7 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಸರಿ ಇನ್ನೇನು ಅರ್ಧ ಗಂಟೆಯಲ್ಲಿ ಇವ್ರನ್ನ ಕಳಿಸ್ಬಿಟ್ಟೆ ಹೋಗೋಣ ಅಂತ ಹೇಳಿಬಿಟ್ಟು ಇವರಿಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮನೆಯವರು ರೆಡಿ ಆಗ್ತಾಯಿದ್ರು, ನಾವೆಲ್ಲ ಬಂದು ಇವ್ರನ್ನ ಕಳಿಸ್ತಾ ಇದ್ವಿ. ಅದ್ವಿಕಾಗೆ ಬಾಯ್ ಹೇಳಿ ಹಾಗೆ ಮಿಷನ್ ತಗೊಂಡಿದ್ಲು ನಮ್ಮ ಅಕ್ಕ, ಹೊಲಿಗೆ ಮಿಷನ್ ಕೂಡ ಲಗೇಜ್ ಶಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಟ್ರೈನಲ್ಲಿ. ಅವನಿಗೆ ಟ್ರೈನು ಇಲ್ಲಿ ಹೈದರಾಬಾದಲ್ಲಿ ನೋಡೋದಕ್ಕೆ ಕಾಣದೇ ಇರೋ ಕಾರಣ ಅವನಿಗೆ ಟ್ರೈನ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಟ್ರೈನ್ ಹೋಗೋ ತನಕನೂ ನಿಂತ್ಕೊಂಡು ಬಾಯ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಫುಲ್ ಟ್ರೈನ್ ತೋರಿಸೋಣ ಅಂತೇಳಿ ಅಲ್ಲೇ ನಿಂತ್ಕೊಂಡ್ವಿ. ಫುಲ್ ಟ್ರೈನ್ ಹೋಗೋ ತನಕ ಅಲ್ಲೇ ಇದ್ಬಿಟ್ಟು ಆಮೇಲೆ ಮನೆಗೆ ಬಂದ್ವಿ. ಅವನು ಅವಾಗಷ್ಟೇ ಎದ್ದಿದ್ದ, ಅವನಿಗೆ ಊರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಅಮ್ಮಮ್ಮ ಊರು ಅಂದರೆ ಅವನಿಗೆ ತುಂಬ ಇಷ್ಟ. ಸರಿ ನಾವು ಊರಿಗೆ ಹೋಗೋದು ಬೇಡ, ಇಲ್ಲೇ ಇರೋಣ ಅಂತ ಹೇಳಿ ಹೇಳ್ತಾ ಇದ್ದ. ಅವನಿಲ್ಲೇ ಟ್ರೈನ್ ನೋಡಿಕೊಂಡು ಜಾತ್ರೆಯಲ್ಲಿ ಆಟಾಡ್ಕೊಂಡು ಎಲ್ಲ ತುಂಬ ಜನ ಎಲ್ಲ ಇದ್ದರು, ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಅವನಿಗೆ ಈ ಊರಂದರೆ ತುಂಬ ಇಷ್ಟ. ನಮ್ಮೂರಿಗೆ ವಾಪಸ್ ಬರೋಕ್ಕೆ ಇಷ್ಟ ಇಲ್ಲ, ನಾನು ಬರೋದಿಲ್ಲ, ನೀವೇ ಹೋಗ್ರಿ ಅಂತ ಹೇಳಿ ಹೇಳ್ತಾ ಇದ್ದ. ನೋಡಿ ಅವನೀಗ ನಾವು ಕಾರಲ್ಲಿ ಕೂತ್ಕೊಂಡ್ರು ನಾನು ಬರಲ್ಲ ಅಂತಲೇ ಹೇಳ್ತಾ ಇದ್ದಾನೆ. ಯಾಕೆ ಬರಲ್ಲ ಅಂದರೆ ನನಗೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದ. ಹಾಗಂತ ಹೇಳಿ ನಾವಿಲ್ಲ ಅಂದರೆ ಅವನು ಇರೋದು ಇಲ್ಲ, ನಮ್ಮನ್ನು ಬಿಟ್ಟಿರೋದು ಇಲ್ಲ, ನಮ್ಮ ಜೊತೆ ಬರೋಕ್ಕೂ ಇಷ್ಟ ಇಲ್ಲ. ಹಾಗಾಗಿದೆ ಅವನಿಗೆ. ಇನ್ನು ಲಾಸ್ಟ್ ಹೊರಡೋಕ್ಕೆ ರೆಡಿ ಆದ್ವಿ. ಇನ್ನು ಚಂದ್ರು ಕೂಡ ಕಾರ್ ತೆಗಿಯೋಕ್ಕೆ ಹತ್ತಿದ್ದಾರೆ. ನಾವಿನ್ನೇನು ಆ ಕಡೆ ಹೋದ್ಮೇಲೆ ಹತ್ತೋಣ ಅಂತ ಹೇಳಿ ಕಾರೆಲ್ಲ ಹೊರಗಡೆ ತೆಗೆದ್ರು. ಇವರು ಕೂಡ ರೋಡ್ ಹತ್ರ ಬಂದರು. ನೋಡಿ ನಾನು ಆಲ್ರೆಡಿ ಕಾರಲ್ಲಿ ಹತ್ತಿದ್ದೀನಿ. ನಮ್ಮ ಅಥರ್ವಂಗೆ ಬಾರೋ ಅಂತ ಕರೆದ್ರು, ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾನೆ.
ಸರ್ ನಮ್ಮಮ್ಮಂಗಂತೂ ತುಂಬ ದಿನ ಆದಮೇಲೆ ಬಂದು ಹೋಗ್ತಾ ಇರ್ತೀವಲ್ಲ ಅಳು ಬಂದುಬಿಡುತ್ತೆ. ಹಾಗೆಯೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಶಿವಮೊಗ್ಗ ಎಲ್ಲ ದಾಟಿಕೊಂಡು ಚಿತ್ರದುರ್ಗ ಹತ್ರ ಬಂದುಬಿಟ್ವಿ. ಚಿತ್ರದುರ್ಗದಿಂದ ಸ್ವಲ್ಪ ಮುಂದೆ ಹೋಗಿ ಹಾಗೆಯೇ ಚಳ್ಳಕೆರೆ ಹತ್ರ ಬರೋಷ್ಟೊತ್ತಿಗೆ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ತಿಂಡಿ ತಿಂತಾಯಿದ್ದೀವಿ. ನಮ್ಮಮ್ಮ ಬೆಳಗ್ಗೆನೇ ಚಿತ್ರಾನ್ನ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಟಿದ್ರು. ಚಿತ್ರಾನ್ನ ತಿಂತಾಯಿದ್ದೀವಿ ನಾನು, ನಮ್ಮ ಮನೆಯವರು, ನಮ್ಮ ಅತ್ತರ್ವ ಎಲ್ಲ. ಹಾಗೆ ಸ್ವಲ್ಪ ಹೊತ್ತು ಇಳ್ಕೊಂಡು ಸ್ವಲ್ಪ ಬಾಡಿ ಫ್ರೀ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯವರು ಇನ್ನೂ ತಿಂಡಿ ತಿನ್ನೋದಾಗಿರಲಿಲ್ಲ, ತಿಂಡಿ ತಿಂತಾ ನಿಂತ್ಕೊಂಡಿದ್ದಾರೆ. ಹಾಗೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಡ್ತೀವಿ. ಆಮೇಲೆ ಅಲ್ಲಿಂದ ಡೀಸೆಲ್ ಖಾಲಿಯಾಗಿದೆ, ಡೀಸೆಲ್ ಖಾಲಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಬಂದು ಪೆಟ್ರೋಲ್ ಬಂಕ್ ಹತ್ರ ಬಂದುಬಿಟ್ಟು ಡೀಸೆಲ್ನ ಹಾಕಿಸ್ಕೊತಾ ಇದ್ದೀವಿ. ಇನ್ನು ಇಲ್ಲಿಂದ ಹೊರಡೋಷ್ಟೊತ್ತಿಗೆ ದಾರಿಲಿ ಯಾವುದೋ ದೇವ್ರ ಮೆರವಣಿಗೆ ಕೂಡ ಬಂತು. ನೋಡಿ ಚೆನ್ನಾಗಿದೆ. ಯಾವಾಗ ವಾಪಸ್ ಊರಿಗೆ ಹೋಗ್ತಾ ಇರಬೇಕಾದ್ರೆ ಜಾತ್ರೆ ಇದ್ವು. ಹಾಗಾಗಿ ರೋಡೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ಅವಾಗಂತೂ ವಾಪಸ್ ಬರೋ ಟೈಮಲ್ಲಿ, ಊರಿಗೆ ಬರೋ ಟೈಮಲ್ಲಿ ತುಂಬ ಕಷ್ಟ ಆಗಿತ್ತು. ಆದರೆ ರಿಟರ್ನ್ ಹೋಗೋ ಟೈಮಲ್ಲಿ ದೇವ್ರ ದರ್ಶನ ಆಯಿತು. ಹಾಗೆ ಎದುರುಗಡೆನೇ ದೇವ್ರು ಸಿಕ್ತು. ಯಾವ ದೇವ್ರು ಅಂತ ಗೊತ್ತಿಲ್ಲ ನನಗೂ, ಆದರೆ ಸರಿ ಅಂತ ಹೇಳಿ ಯಾವುದೇ ಟ್ರಾಫಿಕ್ ಇರಲಿಲ್ಲ, ಬೇಗ ಹೊರಟಿವಿ ಅಲ್ಲಿಂದ ಕೂಡ. ಹಾಗೆ ಮಧ್ಯದಲ್ಲಿ ಸ್ನ್ಯಾಕ್ಸು ಅದು ಇದು ತಿನ್ಕೊಂಡು ಹೊರಟಿವಿ. ಮಧ್ಯದಲ್ಲಿ ಊಟ ಮಾಡೋಕ್ಕೆ ಯಾಕೋ ಮನಸ್ಸು ಬರ್ತಾ ಇರಲಿಲ್ಲ, ಹೋಟೆಲ್ ಊಟ ಸೇರ್ತಾ ಇರಲಿಲ್ಲ ನನಗೆ. ಯಾಕೋ ಇವ್ರು ಬಿರಿಯಾನಿ ತಿನ್ನೋಣ ಅಂತ ಹೇಳ್ತಾಯಿದ್ರು, ನಾನು ಬೇಡ ಅಂತ ಹೇಳಿ ಯಾಕೋ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸ್ನ್ಯಾಕ್ಸ್ ಅದು ಇದು ತಿನ್ಕೊಂಡು ಮಧ್ಯಾಹ್ನ ಊಟ ಮಾಡಲಿಲ್ಲ, ಸ್ಕಿಪ್ ಮಾಡಿದ್ವಿ. ಹಾಗೆ ಹೈದ್ರಾಬಾದ್ ಬಂತು. ಮಲ್ಕೊಂಡು ಎದ್ದು ಮಾಡೋಷ್ಟೊತ್ತಿಗೆ ಹೈದ್ರಾಬಾದ್ ಬಂತು. ನಾನಂತೂ ಅಥರ್ವ ಮಲ್ಕೊಂಡು ಎದ್ವಿ. ನಮ್ಮ ಮನೆಯವ್ರ ಪಾಪ ನಾನ್ ಸ್ಟಾಪಾಗಿ ಡ್ರೈವಿಂಗ್ ಮಾಡ್ತಾನೆ ಇದ್ರು ಬೆಳಗ್ಗೆಯಿಂದ. ಅವ್ರಿಗೆ ನಿದ್ದೆ ಇಲ್ಲ, ಏನೂ ಇಲ್ಲ. ಫುಲ್ಲು ಟ್ರಾಫಿಕ್ ನೋಡಿ. ಇವತ್ತು ಸಂಕ್ರಾಂತಿ ಎಲ್ಲ ಮುಗಿದು ಆಫೀಸಿಗೆ ಹೋಗೋರು ಎಲ್ಲರೂ ಊರಿಂದ ಬರ್ತಾ ಇರೋದ್ರಿಂದ ತುಂಬ ರಶ್ ಆಗಿದೆ. ಎಲ್ಲ ಟ್ರಾಫಿಕ್ ಅಂತೂ ಫುಲ್ಲಾಗಿಬಿಟ್ಟಿದೆ. ಇಲ್ಲಿಂದ ದಾಡ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಹೈದ್ರಾಬಾದ್ಗೆ ಬಂದ್ರೂ ಅಲ್ಲಿಂದ ಮನೆಗೆ ರೀಚ್ ಆಗೋದು ಲೇಟ್ ಆಗಿಬಿಡುತ್ತೆ. ಹಾಗೆ ಮನೆ ಹತ್ರ ಬರ್ತಾ ಇದ್ದಂಗೆ ಊರಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಜಾತ್ರೆ ಇತ್ತು. ಎಲ್ಲ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಲೈಟಿಂಗ್ಸ್ ನೋಡಿ ಏನು ಜಗ 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 ಅಂತ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಜಾತ್ರೆ ಬಗ್ಗೆ ಹಾಕ್ತೀನಿ ವಿಡಿಯೋ, ಹೇಗಿದೆ ನಮ್ಮೂರ ಜಾತ್ರೆ ಅಂತ ಹೇಳಿಬಿಟ್ಟು. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ನಮ್ಮ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡೋ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟಾಗಿ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಗೆ ಬಂದ್ವಿ. ಬಂದಾದಮೇಲೆ ನಮ್ಮ ಅಥರ್ವ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಮನೆಗೆ ಬಂದ್ವಾ ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟು ಇವಾಗಷ್ಟೇ ಬೆಳಗ್ಗೆ 7:30 ಅಷ್ಟೊತ್ತಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಮನೆಗೆ ಬರೋಷ್ಟೊತ್ತಿಗೆ 10 ಗಂಟೆ ಆಯಿತು. ಹಾಗೆ ಇಲ್ಲಿ ಮನೆಗೆ ಬಂದುಬಿಟ್ಟು ಇವಾಗ ಏನು ಮಾಡೋದು ಅಡುಗೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಹಾಗೆ ರಸಮ್ ಮಾಡೋಣ ಅಂತ ಮಾಡಿದೆ. ನಮ್ಮ ಮನೇಲಿ ಹೋಟ್ಲಿಂದ ತರ್ತೀನಿ ಅಂತಿದ್ರು, ಬೇಡ ನಾನೇ ಮಾಡ್ತೀನಿ ಅಂತ ರಸಮ್ ರೈಸು ಮಾಡಿದೆ. ಹಾಗೆ ಮಾರನೇ ದಿನ ಬೆಳಗ್ಗೆ ಲಗೇಜ್ ಎಲ್ಲ ಏನೂ ತೆಗ್ದಿರಲಿಲ್ಲ, ಕಾರಲ್ಲಿರೋ ಹಾಗೆ ಇದು. ಹಾಗಾಗಿ ಅಪ್ಪ ಮಗ ಇಬ್ಬರು ಹೋಗಿ ಲಗೇಜ್ ತಗೊಬರ್ತಾ ಇದ್ದಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಊರಿನ ಜಾತ್ರೆ ಹೇಗೆ ಮಾಡಿದ್ವಿ, ನಮ್ಮ ಹೈದ್ರಾಬಾದಲ್ಲಿ ಜಾತ್ರೆ ಹೇಗೆ ನಡೀತು ಅಂತ ಹೇಳಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಯಾರು ಮಿಸ್ ಮಾಡದೆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲರಿಗೂ ಹೇಳಿ ಬಾಯ್ ಬಾಯ್ ಮಾಡ್ತಾಯಿದ್ದೀನಿ. ಬಾಯ್ ಗಾಯ್ಸ್.